ರಾಜ್ಯ ಸರ್ಕಾರ ಬಡವರು ಹಾಗೂ ಕೂಲಿ ಕಾರ್ಮಿಕರ ಬಿಪಿಎಲ್ ಪಡಿತರ ಚೀಟಿಗಳನ್ನು ರದ್ದುಪಡಿಸಿರುವುದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯ ಸೋಮರಪೇಟೆ ಮಂಡಲ ಯುವ ಮೋರ್ಚಾ ವತಿಯಿಂದ ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಮಹೇಶ್ ತಿಮ್ಮಯ್ಯ, ಕೊಡಗು ಜಿಲ್ಲೆಯಲ್ಲಿ ಸಾವಿರಾರು ಬಿಪಿಎಲ್ ಪಡಿತರ ಕಾರ್ಡುಗಳು ರದ್ದಾಗಿದ್ದು, ಸೋಮವಾರಪೇಟೆ ತಾಲೂಕು ವ್ಯಾಪ್ತಿಯಲ್ಲೇ ಸುಮಾರು 975 ಕಾರ್ಡುಗಳನ್ನು ಅನರ್ಹಗೊಳಿಸಲಾಗಿದೆ ಎಂದು ಆರೋಪಿಸಿದರು. ಇದರಿಂದ ಅರ್ಹರಾಗಿರುವ ಅನೇಕ ಬಡ ಕುಟುಂಬಗಳು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿ ಸಂಕಷ್ಟಕ್ಕೆ ಸಿಲುಕಿವೆ ಎಂದರು. ತಾಲೂಕಿನ ಚೌಡ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 95, ಶನಿವಾರ ಸಂತೆ 92, ಕೊಡ್ಲಿಪೇಟೆ 68, ಶಾಂತಹಳ್ಳಿ 63, ಗೌಡಹಳ್ಳಿ 55, ಮಾದಾಪುರ 51 ಹಾಗೂ ಟೌನ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ 83 ಸೇರಿದಂತೆ ಒಟ್ಟು 975 ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ ಎಂದು ವಿವರಿಸಿದರು. बोलो भारत माता के जय, बोलो भारत माता के जय, भारतीय जनता पार्टी के जय, भारतीय जनता पार्टी के जय, धिक्कारा धिक्कारा कांग्रेस सरकार के धिक्कारा ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಕಾರ್ಡ್ಗಳನ್ನು ರದ್ದು ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ 1000ಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕಾರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಧಿಕ್ಕಾರ ಧಿಕ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕಾರ 25 ರೇಷನ್ ಕಾರ್ಡ್ಗಳನ್ನ ಈಗಾಗಲೇ ರದ್ದುಗೊಳಿಸಿರ್ತಕ್ಕಂಥದ್ದು. ಆಲೂರು ಸಿದ್ದಾಪುರದಲ್ಲಿ 27, ಚೌಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 98, ಹಾನಗಲ್ ಗ್ರಾಮ ಪಂಚಾಯತಿಯಲ್ಲಿ 100, ಗೌಡಹಳ್ಳಿ 55. ಇದೇ ರೀತಿಯಲ್ಲಿ ಅಂಕಿಅಂಶದ ಪ್ರಕಾರ ಹೋಗ್ತದೆ. 1000ಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳನ್ನ ನಮ್ಮ ಸೋಮರಪೇಟೆ ತಾಲೂಕು ಆಫೀಸ್ನಲ್ಲಿ ತೆಗೆದಿರ್ತಕ್ಕಂಥದ್ದು. ಮತ್ತು ಇದೇ ರೀತಿಯಲ್ಲಿ ಮುಂದುವರಿತಾ ಹೋದಂಥ ಸಂದರ್ಭದಲ್ಲಿ ಎಪಿಎಲ್ ಕಾರ್ಡ್ ಮತ್ತು ಬಿಪಿಎಲ್ ಕಾರ್ಡ್ಗೆ ಇದುವರೆಗೆ ಯಾವುದೇ ಹೊಸದಾಗಿ ಅರ್ಜಿ ಹಾಕಲಿಕ್ಕೆ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಟ್ಟಿಲ್ಲ. ಮತ್ತು ಏನು ಇವತ್ತು ರೈತರು ಕಿಸಾನ್ ಮತ್ತು ಇದು 0% ಅಲ್ಲಿ ಸಾಲ ಪಡೆಯಲಿಕ್ಕೆ ರೇಷನ್ ಕಾರ್ಡ್ ಅವಶ್ಯಕತೆ ಇರುತ್ತದೆ. ಆದರೆ ರೇಷನ್ ಕಾರ್ಡ್ಗೆ ಅವಕಾಶ ಇಲ್ಲ. ಇಲ್ಲಿ ಅಲ್ಲಿ 0% ಸಾಲ ತಗೊಳ್ಳಿಕ್ಕೂ ಆಗ್ತಾ ಇಲ್ಲ. ಈ ತರ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರು ಮತ್ತು ಇಲ್ಲಿ ನಮ್ಮ ಕೂಲಿ ಕಾರ್ಮಿಕರು ಕಷ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ. ಆ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ರೈತರು ಮತ್ತು ಕೂಲಿ ಕಾರ್ಮಿಕರು ಎಲ್ಲ ಸೇರಿ ಇವತ್ತು ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾದ ವತಿಯಿಂದ ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ರಾಜ್ಯ ಸರ್ಕಾರ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ತಹಸೀಲ್ದಾರ್ ಅವರು ಏನು ಅನರ್ಹಗೊಂಡಿರ್ತಕ್ಕಂಥ ನಮ್ಮ ಫಲಾನುಭವಿಗಳಿಗೆ ಪುನಃ ಸರ್ವೆ ಮಾಡಿ ಅವರಿಗೆ ಹೊಸದಾಗಿ ರೇಷನ್ ಕಾರ್ಡ್ ಅನ್ನು ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಉದ್ದೇಶವನ್ನು ಇಟ್ಕೊಂಡು ಹೋರಾಟ ಮಾಡಿರ್ತಕ್ಕಂಥದ್ದು. ವ್ಯಾಪ್ತಿಯಲ್ಲಿ 975 ರೇಷನ್ ಕಾರ್ಡ್ಗಳನ್ನ ಏನು ಒಂದೊಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ 100ಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳನ್ನ ರದ್ದುಗೊಳಿಸಿರ್ತಕ್ಕಂಥದ್ದು. ಕಾರಣ ಕೇಳಿದ್ರೆ ವಾಹನಗಳನ್ನು ಏನು ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನ ಖರೀದಿ ಮಾಡಿರ್ತಕ್ಕಂಥ ಏನು ಕೂಲಿ ಕಾರ್ಮಿಕರು ತೆರಳಲಿಕ್ಕೆ ಉಪಯೋಗಿಸತಕ್ಕಂಥ ಒಂದು ಓಮಿನಿ ಗಾಡಿ ಮತ್ತು ಆಟೋಗಳ ರಿಕ್ಷಾಗಳನ್ನು ಖರೀದಿ ಮಾಡಿ ಆ ಕಾರಣಗಳನ್ನ ಇಟ್ಕೊಂಡು ಇವತ್ತು ಕಾರಣ ತೋರಿಸಿ ರೇಷನ್ ಕಾರ್ಡ್ಗಳನ್ನ ತೆಗಿತಾ ಇರ್ತಕ್ಕಂಥದ್ದು. ಮತ್ತು ಕಾಂಗ್ರೆಸ್ ಸರ್ಕಾರ ಬಂದಂತ ನಂತರದಲ್ಲಿ ಇದುವರೆಗೆ ಯಾವುದೇ ಒಂದು ರೇಷನ್ ಕಾರ್ಡ್ ಹೊಸದಾಗಿ ನೋಂದಣಿ ಮಾಡಲಿಕ್ಕೆ ಅವಕಾಶ ಕೊಡದೇ ಇರತಕ್ಕಂಥದ್ದು. ಮತ್ತು ಏನು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸಲಿಕ್ಕೆ ಸರ್ಕಾರದಲ್ಲಿ ದುಡ್ಡು ಇಲ್ಲದಂತ ಸಂದರ್ಭದಲ್ಲಿ ಅದಕ್ಕೋಸ್ಕರ ಈ ರೇಷನ್ ಕಾರ್ಡ್ಗಳನ್ನ ತೆಗಿತಿರ್ತಕ್ಕಂಥದ್ದು. ಈ ರೀತಿಯಾಗಿ ಅತಿ ಹೆಚ್ಚು ರೇಷನ್ ಕಾರ್ಡ್ಗಳನ್ನ ಕೊಡಗು ಜಿಲ್ಲೆಯಲ್ಲಿ 4500 ರೇಷನ್ ಕಾರ್ಡ್ಗಳನ್ನ ಇವತ್ತು ಮನವಿ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಕೃಷ್ಣಮೂರ್ತಿ ಅವರು, ಸರ್ಕಾರದ ನಿಯಮಾನುಸಾರ ಆದಾಯ ತೆರಿಗೆ ಪಾವತಿ ಮಾಡುವವರು, ಸರ್ಕಾರಿ ಉದ್ಯೋಗ ಹೊಂದಿರುವವರು ಹಾಗೂ 6 ಎಕರೆಗಿಂತ ಹೆಚ್ಚು ಜಮೀನು ಹೊಂದಿರುವವರ ಕಾರ್ಡ್ಗಳನ್ನು ಎಪಿಎಲ್ಗೆ ಪರಿವರ್ತನೆ ಮಾಡಲಾಗಿದೆ ಎಂದು ತಿಳಿಸಿದರು. ಬಿಪಿಎಲ್ ಕಾರ್ಡ್ ರದ್ದಾದವರು ಅಗತ್ಯ ದಾಖಲೆಗಳೊಂದಿಗೆ 45 ದಿನಗಳ ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದುವರೆಗೆ 255 ಅರ್ಜಿಗಳನ್ನು ಸ್ವೀಕಾರ ಮಾಡಲಾಗಿದ್ದು 90 ಅರ್ಜಿಗಳನ್ನು ಉಪನಿರ್ದೇಶಕರ ಕಚೇರಿಗೆ ಕಳುಹಿಸಲಾಗಿದೆ. ಉಳಿದ ಅರ್ಜಿಗಳನ್ನು ಸ್ಥಳ ಪರಿಶೀಲನೆ ಮೂಲಕ ಬಗೆಹರಿಸಲಾಗುವುದು ಎಂದರು. ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಸುಮೋಟೋ ನಾವು ಮಾಡಿದಲ್ಲ. ಇದು ಕೇಂದ್ರ ಸರ್ಕಾರದ IT ಇಲಾಖೆ, ಇನ್ಕಮ್ ಟ್ಯಾಕ್ಸ್ ಇಲಾಖೆಯ ಡೇಟಾವನ್ನು ತಗೊಂಡು ಕೇಂದ್ರ ಕಚೇರಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಇಷ್ಟು ಅರ್ಜಿಗಳು ಮಾನದಂಡಗಳನ್ನ ಮೀರ್ತವೆ ಅಂತ ಏನು ಅವರು ನಮಗೆ ಕೊಟ್ಟಿರೋ ಮಾನದಂಡ IT ಪೇಯರ್ ಆಗಿರಬಾರ್ದು, 100 ಸ್ಕ್ವೇರ್ ಫೀಟ್ ಮನೆ ಹೊಂದಿರಬಾರ್ದು. ಆದರೆ ನಾವಿಲ್ಲಿ ಗಣನೆಗೆ ತಗೊಂಡಿದ್ದು ಬರೀ IT ಮಾತ್ರ. ಯಾವುದು ನಾವು 100 ಸ್ಕ್ವೇರ್ ಮೀಟರ್ ಮನೆಯೂ ತಗೊಂಡಿಲ್ಲ. ಆಮೇಲೆ ಇನ್ನೊಂದು ಇದಿದೆ, 1,20,000 ಆದಾಯ ಮೀರಿದ್ರೆ ಅದನ್ನು ಮಾಡಬೇಕು ಅಂತ ಇದೆ. ಮತ್ತು ಗೌರ್ಮೆಂಟ್ ಸೆಮಿ ಗೌರ್ಮೆಂಟ್ ಇರಬಾರ್ದು, ಅವರಿಗೆ ಜಾಬಲ್ಲಿ ಇರಬಾರ್ದು. 3 ಹೆಕ್ಟೇರ್ ಅಂದರೆ ಒಂದು 6 ಎಕರೆ ಸಮಥಿಂಗ್ 6 ಎಕರೆ ಹೆಚ್ಚುವರಿ ಜಮೀನು ಇರಬಾರ್ದು ಅಂತಲೂ
ಅಷ್ಟು ಮಾನದಂಡಗಳನ್ನ ನಮಗೆ ಲಿಖಿತವಾಗಿ ಸರ್ಕ್ಯುಲರ್ ಮೂಲಕ ಕೊಟ್ಟಿದ್ರು. ಆದರೆ ನಮಗೆ ಇಲ್ಲಿ ಜಾಸ್ತಿ ನಾವೀಗ ಎಷ್ಟಾಗಿದೆ 1032ನ ನಾವು ಕನ್ವರ್ಟ್ ಮಾಡಿದ್ದೀವಿ. ನಮ್ಮ ಫುಡ್ ಇನ್ಸ್ಪೆಕ್ಟರ್ದು ಲಾಗಿನಲ್ಲಿ ಕನ್ವರ್ಟ್ ಮಾಡಿದ್ದೀವಿ. ಸರ್ಕಾರದ ನಿರ್ದೇಶನ ಪ್ರಕಾರ ಏನು IT ಇಲಾಖೆಯ ಡೇಟಾವನ್ನು ನಾವು ತಗೊಂಡಿದ್ರು ಆ ಡೇಟಾವನ್ನೇ ನಮ್ಗೆ ಕಳಿಸಿದ್ರು. ಈಗ ಏನಾಗಿದೆ, ಪುನಃ ಸರ್ಕಾರದಿಂದ ಪುನಃ ಒಂದು ಅವಕಾಶ ಕೊಟ್ಟಿದ್ದಾರೆ. 19/12/2025 ಬಂದಿದೆ. ತಾತ್ಕಾಲಿಕವಾಗಿ ಯಾರು ಈಗ ತಾತ್ಕಾಲಿಕ ಆದ್ಯತೆಯೇತರ ಪಡಿತರ ಚೀಟಿಯನ್ನಾಗಿ ಪರಿವರ್ತಿಸಲಾದ ಪಡಿತರದಾರರ ಆದ್ಯತಾ ಪಡಿತರ ಚೀಟಿ ಹೊಂದಲು ಅರ್ಹರಾಗಿದ್ದಲ್ಲಿ 45 ದಿನಗಳೊಳಗಾಗಿ ಅಗತ್ಯ ದಾಖಲೆಗಳೊಂದಿಗೆ ಸಂಬಂಧಪಟ್ಟ ತಾಲೂಕಿನ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದ್ದಲ್ಲಿ ಸದರಿ ಮನವಿಯನ್ನು ಪರಿಶೀಲಿಸಿ ಆದ್ಯತಾ ಪಡಿತರ ಚೀಟಿ ಹೊಂದಲು ನಿಯಮಾನುಸಾರ ಅರ್ಹತೆ ಇದ್ದಲ್ಲಿ ಅಂಥವರ ಆದ್ಯತಾ ಪಡಿತರ ಚೀಟಿನ ಮರು ಸ್ಥಾಪಿಸತಕ್ಕದ್ದು ಅಂತ ನಮಗೆ ಒಂದು ರೇಟಿಂಗಲ್ಲಿ ಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ನಾವು ಈಗಾಗಲೇ ಯಾರೆಲ್ಲ ನಾವು IT ಪೇಮೆಂಟ್ಗೆ ಒಳಪಡ್ತಾ ಇಲ್ಲ ಅನ್ನುವಂಥದ್ದನ್ನ ದಾಖಲೆಗಳ ಪ್ರಕಾರ ನಮಗೆ ಕೊಟ್ಟಿದ್ದಾರೆ. ಅಂಥದ್ರಲ್ಲಿ 1032ರಲ್ಲಿ 255 ಅರ್ಜಿಗಳು ನಮಗೆ ಸ್ವೀಕಾರ ಆಗಿದೆ, ಜನರಿಂದ ಸ್ವೀಕಾರ ಆಗಿದೆ. ಅದರಲ್ಲಿ ಸ್ಥಳ ಪರಿಶೀಲನೆ ಮಾಡಿ 90 ಅರ್ಜಿಗಳನ್ನು ನಾವು ಉಪನಿರ್ದೇಶಕರಿಗೆ ಈಗಾಗಲೇ ಸಲ್ಲಿಸಿದ್ದೀವಿ. ನಿನ್ನೆನೂ ಕೂಡ ಅವ್ರಿಗೆ ದೂರವಾಣಿ ಕರೆ ಮಾಡಿ ನಾನು ಹೇಳಿದ್ದೀನಿ, ತಾವು ಇವತ್ತು ಬರಬೇಕು, ಪ್ರತಿಭಟನೆ ಇದೆ ಅಂತ. ಅವರು ಹೆಡ್ ಕ್ವಾರ್ಟರ್ ಇಲ್ಲ, ಹೊರಗಡೆ ಇದ್ದಾರೆ ಅಂತೇಳಿ. ಮತ್ತು ನಾವು ಈಗಾಗಲೇ ಎಲ್ಲ ಮಾಸಾಗಿ ಕಾನ್ಸಂಟ್ರೇಟ್ ಮಾಡಿ ಕಳಿಸಿದ್ದು, ಯಾವುದೋ ಕಾರಣಕ್ಕೆ ವಾಪಸ್ ಹೇಳಿದರು. ನಾನು ಅದನ್ನು ಗಂಭೀರವಾಗಿ ಹೇಳಿದ್ದೀನಿ. ನಾವು ಇಂಡಿವಿಜುವಲ್ ಲೆಟ್ರ್ ಮಾಡಿ ಕೊಡಲಿಕ್ಕೆ ಆಗಲ್ಲ, ನಮ್ಮಲ್ಲಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತೇಳಿ. ಈಗಾಗಲೇ ಏನು ಕಳಿಸಿದ್ದೀವಿ ಅದನ್ನ ಇನ್ನೊಂದು 2-3 ಡೇಸಲ್ಲಿ ಅವರು ನಮಗೆ ಪುನಃ ರೀಕನ್ವರ್ಟ್ ಮಾಡಿ ಕೊಡ್ತಾರೆ. ಇನ್ನು ಉಳಿದಿರುವಂಥದ್ದು 165. ಇದನ್ನು ಕೂಡ ನಾವು ಸ್ಥಳ ತನಿಖೆ ಮಾಡಿ ಬಗೆಹರಿಸಲಿಕ್ಕೆ ನಾನು ಕ್ರಮ ಮಾಡ್ತೀನಿ. ಮತ್ತು ಇನ್ನು ಯಾರು ನಮಗೆ ಕನ್ವರ್ಟ್ ಆಗಿರೋದ್ರಲ್ಲಿ ಇನ್ನು ಯಾರು ಅರ್ಜಿ ಕೊಟ್ಟಿಲ್ಲ, ತಮ್ಮ ಹಂತದಲ್ಲಿ ಏನಾದರೆ ಅವರಿಗೆ ಹೇಳಲಿಕ್ಕಿದ್ರೆ ಹೇಳಿ ಅವರು ಅರ್ಜಿ ಕೊಡಲಿ, ನಾವು ಅವ್ರನ್ನ ಪರಿಶೀಲನೆ ಮಾಡಿ ಅರ್ಜಿ ಕೊಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಮತ್ತು ನಿಮ್ಮ ಯಾವುದು ಇವತ್ತು ಮನವಿ ಇದೆ ಅದನ್ನು ಇವತ್ತು ಸರ್ಕಾರ. ಪ್ರತಿಭಟನೆಯಲ್ಲಿ ಯುವ ಮೋರ್ಚಾ ಮಂಡಲ ಅಧ್ಯಕ್ಷ ಮೋಹಿತ್ ತಿಂಬಯ್ಯ, ಜಿಲ್ಲಾ ರೈತ ಮೋರ್ಚಾ ಕಾರ್ಯದರ್ಶಿ ಶರತ್ ಚಂದ್ರ, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮನುಕುಮಾರ್ ರೈ ಸೇರಿದಂತೆ ಮತ್ತಿತರ ಕಾರ್ಯಕರ್ತರು ಪಾಲ್ಗೊಂಡಿದ್ದರು.